ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಲವ್ ಸೆಕ್ಸ್ ಧೋಖಾ ನಡೆದಿದೆ. ಅದು ಕೂಡ ಪ್ರೀತಿ ಹೆಸರಲ್ಲಿ ವಂಚಿಸಿ ಯುವತಿಗೆ ಯುವಕರೊಬ್ಬ ಕೈಕೊಟ್ಟಿದ್ದಾನೆ. ಮದುವೆಯಾಗಿ 3 ತಿಂಗಳಿಗೆ ಗಂಡ ಜೂಟ್. ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ರು ಇಬ್ಬರು. ಯುವತಿ ಮೇಲೆ ಅನುಮಾನ ಪಟ್ಟು ಹೇಮಂತ್ ಎಂಬ ಆಕೆಯ ಪತಿ ಕೈಕೊಟ್ಟಿರುವಂಥದ್ದು. ನ್ಯಾಯಕ್ಕಾಗಿ 3 ತಿಂಗಳ ಗರ್ಭಿಣಿ ಠಾಣೆಗೆ ಅಲೆದಾಡಿದ್ದಾಳೆ. 3 ತಿಂಗಳ ಗರ್ಭಿಣಿ ನ್ಯಾಯಕ್ಕೋಸ್ಕರ ಅಲೆದಾಡಿದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಸಹಜವಾಗಿ ಪರಿಚಯ ಆಗ್ತದೆ, ಪರಿಚಯದಿಂದ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿಯಾಗಿ ತಿರುಗುತ್ತೆ. ಆ ಪ್ರೀತಿ ಮದುವೆ ಹಂತಕ್ಕೆ ಬಂದು ನಿಲ್ಲುತ್ತೆ, ಮದುವೆನೂ ಆಗ್ತಾರೆ. ಮದುವೆ ಆದ ನಂತರ ಸಹಜವಾಗಿ ಒಂದಿಷ್ಟು ಚೆನ್ನಾಗೇ ಇರ್ತಾರೆ. ಚೆನ್ನಾಗೇ ಇದ್ದಂಥ ಸಂಸಾರದಲ್ಲಿ ಮೂರನೇವ್ರು ಯಾರಾದರೂ ಹುಳಿ ಹಿಂಡಿದ್ರೋ ಅಥವಾ ಇವರೇ ಹುಳಿ ಹಿಂಡ್ಕೊಂಡ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಪ್ರೀತಿ ಹೆಸರಲ್ಲಿ ವಂಚಿಸಿ ಯುವತಿಗೆ ಆ ಯುವಕ ಕೈ ಕೊಟ್ಟಿದ್ದಾನೆ. ಆದರೆ ಇಲ್ಲಿ ಭಾಳ ತಮಾಷೆ ವಿಚಾರ ಅಂದರೆ, ಗರ್ಭಿಣಿಯಾಗಿದ್ದಾಳೆ 3 ತಿಂಗಳು, ಆಮೇಲೆ ಅನುಮಾನ ಬಂದಿದೆ ಈತನಿಗೆ. ಇದು ನಿಜಕ್ಕೂ ಇದು ಏನು ಹೇಳಬೇಕು ಗೊತ್ತಾಗಲ್ಲ ಇಂಥವ್ರಿಗೆ. ಬೆಂಗಳೂರಿನ ಖಾಸಗಿ ಮಾಲ್ನಲ್ಲಿ ಯುವತಿ ಕೆಲಸ ಮಾಡ್ತಾ ಇದ್ಲು. ಆಗ ಈ ಹೇಮಂತ್ ಪರಿಚಯ ಆಗ್ತಾನೆ. ಕೆಲಸದ ಸಂದರ್ಭದಲ್ಲೇ ಹೇಮಂತ್ ಕುಮಾರ್ ಆಕೆಗೆ ಪರಿಚಯ ಆಗ್ತಾನೆ. ಇಬ್ಬರು ಪರಿಚಯದಿಂದ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಪ್ರೀತಿ ಅದಾದಮೇಲೆ ಮದುವೆ ಕೂಡ ಆಗ್ತಾರೆ. ಇನ್ನು ಬೆಂಗಳೂರಿನಲ್ಲಿ ರೂಮ್ ಮಾಡಿಕೊಂಡು ಇಬ್ಬರು ಕೂಡ ಸಂಸಾರನೂ ಕೂಡ ಮಾಡ್ತಾ ಇರ್ತಾರೆ. ಯುವಕನ ಪೋಷಕರ ವಿರುದ್ಧವೂ ಕೂಡ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಇವರು ಹಿರಿಯವರ ಆಶೀರ್ವಾದ ಇಲ್ಲದೇ ಮದುವೆ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹಣಕ್ಕಾಗಿ ಕಿರುಕುಳ ಕೊಟ್ಟಿದ್ದಾನೆ ಪತಿ ಅನ್ನುವಂತಹ ಆರೋಪವನ್ನು ಕೂಡ ಆಕೆ ಮಾಡಿದ್ದಾಳೆ. ನೋಡಿ, ಶಾಸ್ತ್ರೋಕ್ತವಾಗಿ ಮದುವೆ ಆಗಿಲ್ಲ ಇವರು. ತಂದೆ ತಾಯಿಯ ಆಶೀರ್ವಾದ, ಬಂಧು ಬಳಗದವರು ಆಶೀರ್ವಾದ ಇಲ್ಲದೇ ಮದುವೆ ಆದಂತೆ ಕಾಣಿಸ್ತಾ ಇದೆ. ಅಂದರೆ ತಂದೆ ತಾಯಿಗೆ ನಾವೆಲ್ಲಾದರೂ ಕೇಳಿದರೆ ಅವರು ಬೇಡ ಅನ್ಬೋದು, ಆ ಮದುವೆಗೆ ವಿರೋಧ ವ್ಯಕ್ತಪಡಿಸ್ಬೋದು ಅನ್ನುವಂತಹ ಆತಂಕವೂ ಕೂಡ ಇಬ್ಬರಲ್ಲೂ ಇದ್ದಂತೆ ಕಾಣಿಸ್ತಾ ಇತ್ತು. ಹಾಗಾಗಿ ಇವರು ಯಾರಿಗೂ ಹೇಳ್ದೇ ದೇವಸ್ಥಾನದಲ್ಲೇ ಹೋಗಿ ಮದುವೆ ಆಗಿದ್ದಾರೇನೋ. ಆಮೇಲೆ ಇವರು ಸ್ವಲ್ಪ ಒಂದಿಷ್ಟು ಕಿರಿಕ ಆಗಿರ್ತದೆ, ಸಂಸಾರದಲ್ಲಿ ಒಂದಿಷ್ಟು ಮನಸ್ತಾಪಗಳಾಗಿರ್ತವೆ. ಆದರೆ ಹೊಂದ್ಕೊಂಡು ಹೋಗಬೇಕಾಗಿತ್ತು, ಹೊಂದ್ಕೊಂಡು ಹೋಗಿಲ್ಲ. ಆಕೆಗೆ 3 ತಿಂಗಳು ಗರ್ಭಿಣಿ ಆಯಿತು. ಗರ್ಭಿಣಿ ಆದಮೇಲೆ ಇವನಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಹೋಗ್ತವೆ. ಇದು ಈಗ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದಾಳೆ ಆಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.